ವೃಷಭ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ 5 ಎಚ್ಚರಿಕೆಗಳನ್ನು ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ. ಪ್ರತಿಯೊಬ್ಬ ವೃಷಭ ರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ. ದಯವಿಟ್ಟು ಬೇಗ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿ ವಿಡಿಯೋನ. ಹಾಗೂ ಶುಭ ವಿಚಾರ ವಿಡಿಯೋ ಇನ್ನೊಂದಿದೆ, ಅದನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ, ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಳ್ಳಿ. ಬರೀ ಎಚ್ಚರಿಕೆಗಳು ನೋಡಿಕೊಂಡು ನಮ್ಮನ್ನು ಬೈಕೊಂಡ್ರೆ ಖಂಡಿತ ನಾನು ಅದಕ್ಕೆ ಜವಾಬ್ದಾರನಲ್ಲ, ಆಯ್ತಲ್ವ? ಏನಾದರೂ ವಿಶೇಷ ವಿಚಾರಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ. ಮೊದಲನೆಯ ಎಚ್ಚರಿಕೆ, ಕುಟುಂಬದಲ್ಲಿ ಸಣ್ಣ ಭಿನ್ನಾಭಿಪ್ರಾಯ ಅಂತ. ವೃಷಭ ರಾಶಿಯವರಿಗೆ ಏನಾಗ್ಬಿಡುತ್ತೆ, ಮನೆ ಹಾಗೂ ಆಸ್ತಿ ವಿಚಾರದಲ್ಲಿ ಒಂದು ಮಾತಿನ ಚಕಮಕಿ ಆಗುವ ಸಾಧ್ಯತೆ ಇದೆ. ಫ್ಯಾಮಿಲಿಯಲ್ಲೇ ಯಾವುದೋ ಒಂದು ವಿಚಾರ ಇರ್ಬೋದು, ಆಸ್ತಿ, ಪಿತ್ರಾರ್ಜಿತ ಆಸ್ತಿ ಇರ್ಬೋದು, ಅಥವಾ ಯಾವುದೋ ಒಂದು ಶುಭ ಕಾರ್ಯವನ್ನು ತೆಗೆದುಕೊಂಡು ಈ ಕಾರ್ಯ ಹಿಂಗೆ ಮಾಡಬೇಕಾಗಿತ್ತು, ಹಿಂಗೆ ಮಾಡಬಾರ್ದಾಗಿತ್ತು, ನಾನು ಮಾತು ಕೇಳಲಿಲ್ಲ, ಅದು ಮಾಡಲಿಲ್ಲ, ಇದು ಮಾಡಲಿಲ್ಲ, ಅಥವಾ ನೀವು ದುಡ್ಡಿನ ಹೆಂಗಂದ್ರೆ ಹೆಂಗೆ ದುಡ್ಡು ಖಾಲಿ ಮಾಡ್ತಿದ್ದೀರ, ಅಥವಾ ಅದೇ ಹೇಳಿದ್ನಲ್ಲ, ಆಸ್ತಿ ವಿಚಾರ, ಹಣದ ವಿಚಾರ, ಸಂಬಂಧಗಳ ವಿಚಾರ, ಹಲವಾರು ವಿಚಾರಗಳಿದೆ. ಬಟ್ ಕುಟುಂಬದಲ್ಲಿ ಒಂದು ಸಣ್ಣ ಭಿನ್ನಾಭಿಪ್ರಾಯ ಹುಟ್ಕೊಳ್ಳುತ್ತೆ, ಸ್ಪಾರ್ಕ್ ಆಗುತ್ತೆ. ಅದು ದೊಡ್ಡ ಆಗದಂಗೆ ನೋಡ್ಕೊಳ್ಬೇಕಾದ ಜವಾಬ್ದಾರಿ ನಿಮ್ಮದಾಗಿರುತ್ತೆ ವೃಷಭ ರಾಶಿಯವ್ರದ್ದು. ಎಚ್ಚರ. ಎರಡನೇ ಎಚ್ಚರಿಕೆ ವೃಷಭ ರಾಶಿಯವರಿಗೆ ಜುಲೈ ತಿಂಗಳಿಗೆ, ವಾಹನ ಚಾಲನೆಯಲ್ಲಿ ಎಚ್ಚರಿಕೆ. ಏನಾಗುತ್ತೆ ಅಂದರೆ, ಈ ಜುಲೈ 16ನೇ ತಾರೀಕಿನ ನಂತರ ದಯವಿಟ್ಟು ವಾಹನ ಚಾಲನೆ ಮಾಡಬೇಕಾದ್ರೆ ಎಚ್ಚರಿಕೆಯನ್ನು ತುಂಬ ಅಂದರೆ ಮೊದಲೇನೋ ವಹಿಸ್ಬೇಕು ಇಡೀ ತಿಂಗಳು, ಬಟ್ ಜುಲೈ 16 ನಂತರ ಸ್ವಲ್ಪ ಜಾಸ್ತಿ ಕಾಳಜಿ ವಹಿಸಬೇಕು ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ನೀವಲ್ಲೊಂದು ಸ್ವಲ್ಪ ತಪ್ಪು ಮಾಡಿಕೊಂಡು ಒಂದೇ ವಾಹನವೇ ಜಖಮ್ ಮಾಡ್ಕೋಬೋದು ನೀವು. ಇಲ್ಲ ಅಂತಂದರೆ ನಿಮಗೂ ಆದರೂ ಏನಾದ್ರು ಸ್ವಲ್ಪ ಅಪಘಾತಾದಿಗಳು, ಸ್ವಲ್ಪ ಸಮಸ್ಯೆಗಳಾಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಆಮೇಲೆ ಹೆಂಗೆಂಗೋ ಓಡಿಸಿ ಗಾಡಿ ರಿಪೇರಿಗೆ ಬಂದು ಮತ್ತೆ ಸೀಸ್ ಆಗೋಯ್ತು ಇಂಜಿನ್ನು, ಮತ್ತೆ ರೆಡಿ ಮಾಡಿಸ್ಬೇಕು, ಸಿಕ್ಕಾಟೆ ಖರ್ಚು, ಈ ಥರ ಎಲ್ಲ. ಆಮೇಲೆ ವಾಹನ ಚಾಲನೆ ಅಂತಂದಾಗಲೇ ಆಕ್ಸಿಡೆಂಟ್ಸು ಅಂತ. ಅಂದರೆ ಎಚ್ಚರಿಕೆ, ವಾಹನ ಚಾಲನೆ ಎಚ್ಚರಿಕೆಗಳು ಮೇನ್ ಕೊಡೋದೇ ಆಕ್ಸಿಡೆಂಟ್ಸ್ ವಿಚಾರಗಳಲ್ಲಿ ನಾವು ಆಗಿರ್ತದೆ. ಸೊ ಅದರಿಂದ ಬಹಳ ಎಚ್ಚರಿಕೆಯಿಂದಿರಬೇಕು. ಮೂರನೆಯ ಎಚ್ಚರಿಕೆ, ಅನಗತ್ಯ ಖರ್ಚುಗಳ ಬಗ್ಗೆ ಗಮನಿಸಿ. ವೃಷಭ ರಾಶಿಯವ್ರು ಏನಾಗ್ಬಿಡುತ್ತೆ ಅಂತಂದರೆ, ಬಹಳಷ್ಟು ಅನಗತ್ಯವಾದ ಖರ್ಚುಗಳನ್ನು ಮಾಡಿಬಿಡ್ತೀರಿ. ಜುಲೈ ತಿಂಗಳಲ್ಲಿ ಕಾಸ್ಟ್ಲಿ ಬಟ್ಟೆ ತೊಗೊಂಡ್ರಿ, ಕಾಸ್ಟ್ಲಿ ವಸ್ತುಗಳಾದರೂ ತೊಗೊಂಡ್ರಿ. ಈಗ ನಿಮ್ಗೆ ಯಾವುದೋ ಒಂದು 20,000 ರೂಪಾಯಿಗೆ ಮೊಬೈಲ್ ಸಾಕಾಗಿತ್ತು, 50, 60, 70,000 ರೂಪಾಯಿ ಮೊಬೈಲ್ ತಗೊಂಡ್ರಿ. ನೋಡೋಣ ಅದು ಹೆಂಗೆ ಆಗುತ್ತೆ ನೋಡೋಣ ಅಂತ ತಗೊಂಡ್ರಿ. ಅಥವಾ ಯಾವುದೋ ಒಂದು ಕಡಿಮೆ ಬಜೆಟಲ್ಲಿ ಮುಗಿಯುವಂಥದ್ದನ್ನೆಲ್ಲ ಬಜೆಟ್ ಜಾಸ್ತಿ ಮಾಡಿದ್ರಿ. ಆಮೇಲೆ ಎಂಜಾಯ್ ಮಾಡಿದ್ದೇನೂ ಇಲ್ಲ, ಅಥವಾ ಅದನ್ನು ಅನುಭವಿಸಿದ್ದೇನೂ ಇಲ್ಲ. ಅದೇ ಅಯ್ಯೋ ಇದು ಸುಮ್ಮನೆ ದುಡ್ಡು ಹಾಳು ಮಾಡಿದೆ ನಾನು ಅಂತ ಆಮೇಲೆ ಅನ್ಸುತ್ತೆ ನಿಮಗೆ. ಅದರಿಂದ ಪ್ರಯೋಜನ ಇಲ್ವಲ್ಲ. ಸೊ ಟ್ರೈನ್ ಹೋಗೋಕ್ಕಿಂತ ಮುಂಚೆನೇ ಟಿಕೆಟ್ ತೊಗೋಬೇಕಲ್ಲ. ಸೊ ಇದ್ರ ಬಗ್ಗೆ ಗಮನಿಸಿ, ಸಿಕ್ಕಾಪಟ್ಟೆ ಅನಗತ್ಯ ಖರ್ಚುಗಳು ಮಾಡ್ತೀರಾ ಅಂತ. ಇನ್ನು ನಾಲ್ಕನೆಯ ಪ್ರಮುಖವಾದ ಎಚ್ಚರಿಕೆ, ಉದ್ಯೋಗದಲ್ಲಿ ಅಸೂಯೆ ಪಡುವ ವ್ಯಕ್ತಿಗಳಿದ್ದಾರೆ, ಜಾಗ್ರತೆ ಅಂತ. ನೀವು ವೃಷಭ ರಾಶಿಯವರು ಎಲ್ಲಿ ಕೆಲಸ ಮಾಡ್ತೀರಲ್ಲ, ಅಲ್ಲಿ ನಿಮಗೆ ಸಿಗುವ ಸೌಲಭ್ಯ, ನಿಮಗೆ ಸಿಗುವ ಪ್ರೀತಿ, ನಿಮಗೆ ಸಿಗುವ ಅವಕಾಶಗಳು, ನಿಮ್ಮ ಹತ್ರ ಇರುವಂತಹ ಅಧಿಕಾರ, ಇದರ ಬಗ್ಗೆ ಭಾಳಷ್ಟು ಜನಕ್ಕೆ ಹೊಟ್ಟೆವರು ಇದೆ. ಗೊತ್ತು ಗುರುಗಳೇ, ನನಗೆಲ್ಲ ಹೊಟ್ಟೆ ಹೊರ್ಕೊಂತವ್ರೆ ಅಂತ ಗೊತ್ತು ನನಗೆ, ಅಂಥದ್ದೇನು ನನಗಿಲ್ಲ. ಬಟ್ ಸುಮ್ಮನೆ ನಾನು ನೋಡ್ಕೊಂಡು ಹೊಟ್ಟೆ ಹೊರ್ಕೊಂತಾರೆ, ನಾನು ಏನು ಮಾಡೋಕ್ಕೆ ಬಿಡಿ, ಬಿಟ್ಬಿಡ್ತೀನಿ, ತಲೆ ಕೆಡಿಸ್ಕೊಳಲ್ಲ ಓಕೆ. ಬಟ್ ಜುಲೈ ತಿಂಗಳಲ್ಲಿ ನೀವು ತಲೆ ಕೆಡಿಸ್ಕೊಳ್ಳಿಲ್ಲ ಅಂತಂದರೆ ಅದರಿಂದ ನಿಮಗೆ ಸಮಸ್ಯೆ ಆಗುತ್ತೆ. ಯಾಕೆಂದರೆ ಜನವರಿಯಿಂದ ನಿಮಗೆ ಜೂನ್ ತನಕ ನಿಮ್ಮನ್ನು ನೋಡಿ ಯಾವಾಗ ಬೇಕಾದ್ರೂ ಹೊಟ್ಟೆ ಉರಿ ಪಟ್ಕೊಳ್ತಾ ಇದ್ದವನು ಜೂನಲ್ಲಿ ಸುಮ್ಮನೆ ಕೂತ್ಕೊಳಲ್ಲ, ಅದನ್ನು ಕಿತ್ತಾಕಕ್ಕೆ ನೋಡ್ತಾನೆ. ನಂಗೆ ದಿನ ನೋಡೋಕ್ಕಾಗ್ತಾಯಿಲ್ಲ, ನನಗೆ ಹೊಟ್ಟೆ ಉರಿತಾ ಇದ್ದರೆ ನಾನು ಹಾಳು ಮಾಡ್ತೀನಿ ಅದನ್ನು ಅಂತ ನಿಮ್ಮ ಉದ್ಯೋಗವನ್ನೇ ಹಾಳು ಮಾಡುವ, ನಿಮಗೆ ಸಿಗುವ ಅವಕಾಶಗಳನ್ನು ಹಾಳು ಮಾಡುವ ಎಲ್ಲ ಪ್ರಯತ್ನಗಳು ನಡೆಯುತ್ತೆ. ಸೊ ನೀವು ಅದನ್ನು ಹೆಂಗೆ ಸ್ಟಾಪ್ ಮಾಡ್ತೀರಾ? ನೀವು ಫಸ್ಟ್ ಅದನ್ನು ವಿಚಾರಿಸ್ಕೊಂಡು ಏನಾಗ್ತಾ ಇದೆ, ಯಾರಿಗೆ ಬೇಸರ ಇದೆ, ಏನು ಎತ್ತ, ಯಾರಾದರೂ ನಿಧಾನಕ್ಕೆ ನಿಮ್ಮ ಶತ್ರುಗಳಾಗಿ ಮಾರ್ಪಾಡಾಗ್ತಾ ಇದ್ದಾರಾ, ಅದೆಲ್ಲ ಗಮನಿಸ್ಕೊಳ್ಬೇಕಾಗ್ತದೆ. ನೀವು ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗ್ತದೆ. ಇನ್ನು 5ನೆಯ ಎಚ್ಚರಿಕೆ ವೃಷಭ ರಾಶಿಯವರಿಗೆ, ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ ಅಂತ. ಏನಾಗ್ಬಿಡುತ್ತೆ, ಕುತ್ತಿಗೆ, ಗಂಟ್ಲು ಹಾಗೂ ಕಣ್ಣು ಬಹಳ ಅಪರೂಪದಲ್ಲಿ ಕೆಲವರಿಗೆ ವೃಷಭ ರಾಶಿಯವರಿಗೆ ಜೀರ್ಣಶಕ್ತಿನೂ ಬರುತ್ತೆ, ಅಂದರೆ ಹೊಟ್ಟೆಗೆ ಸಂಬಂಧಪಟ್ಟಂಥದ್ದು ಬರುತ್ತೆ. ಬಟ್ ಮೇನ್ ಕುತ್ತಿಗೆ ನೋವು ಬರೋದು, ಗಂಟ್ಲು ನೋವು ಬರೋದು, ಕಣ್ಣು ನೋವು ಬರೋದು, ಈ 3 ನೋವುಗಳು ಜಾಸ್ತಿ ಬರುವಂಥ. ತುಂಬ ಕುತ್ತಿಗೆ ನೋಯ್ತಾ ಇದೆ ಸರ್, ಎಲ್ಲೋ ರಾತ್ರಿ ಸರಿಯಾಗಿ ಮಲ್ಕೊಳ್ಳಿಲ್ಲ ಅನಿಸುತ್ತೆ ಅಂತ ಸ್ಟಾರ್ಟ್ ಆಗಿ, ಅಥವಾ ಎಲ್ಲೋ ನೀರು ಹೆಚ್ಚು ಕಡಿಮೆ ಆಯಿತು ಅನಿಸುತ್ತೆ ಕುಡಿದಿದ್ದು, ತುಂಬ ಗಂಟ್ಲು ಉರಿ, ಗಂಟ್ಲು ನೋವು ಅನ್ನೋದ್ರಿಂದ ಹಿಡಿದು, ಅಥವಾ ತುಂಬ ಜಾಸ್ತಿ ಹೊತ್ತು ಮೊಬೈಲ್ ನೋಡೋದನ್ನ ಏನು ನೋಡಿದೆ ಗೊತ್ತಿಲ್ಲ, ತುಂಬ ಕಣ್ಣು ತುಂಬ ನೋಯ್ತಾ ಇದೆ ಯಾಕೋ ಗೊತ್ತಿಲ್ಲ ತನಕ. ಸೊ ಈ ಅಂಗಾಂಗಗಳು ಸ್ವಲ್ಪ ಜಾಸ್ತಿ ತೊಂದರೆ ಕೊಡ್ತವೆ ನಿಮಗೆ ವೃಷಭ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ. ಒಂದು 20-30% ಹೊಟ್ಟೆಗೂ ಸಂಬಂಧಪಟ್ಟಂತೆ ಜೀರ್ಣ, ಆಸಿಡಿಟಿ, ಗ್ಯಾಸ್ಟ್ರಿಕ್ ಇತ್ಯಾದಿಗಳು ಆಗಬಹುದು. ಬಟ್ ಮೋಸ್ಟ್ ಆಫ್ ದಿ ವೃಷಭ ರಾಶಿಯವರಿಗೆ ಈ ಥರದ ಆರೋಗ್ಯ ಬಾಧೆಗಳಾಗುವ ಸಾಧ್ಯತೆ ಜಾಸ್ತಿ ಇದೆ. ದಯವಿಟ್ಟು ಗಮನಿಸಬೇಕು.
ನಾನು ವೃಷಭ ರಾಶಿಯವರ ಎಲ್ಲ ಸಮಸ್ಯೆಗಳಿಗೆ ಒಂದು ವಿಶೇಷವಾದ ದೇವತಾರಾಧನೆ, ಪ್ರಾರ್ಥನೆ, ಪೂಜೆ, ವಿಶೇಷ ಪರಿಹಾರವೂ ಸಹ ಇದೇ, ವಿಶೇಷ ಪ್ರಸಾದವನ್ನು ಸಹ ಕೊಡ್ತಾ ಇದ್ದೇನೆ. ಅದ್ರ ಬಗ್ಗೆ ನೀವು ಗಮನಿಸಬೇಕು. ಜೂನ್ 29ನೇ ತಾರೀಕು ಸೋಮವಾರ ಹುಣ್ಣಿಮೆಯ ದಿವಸ, ಅವತ್ತು ವಟಸಾವಿತ್ರಿ ವ್ರತ, ಭೂಮಿ ಪೂರ್ಣಿಮಾ ಅಂತ ಕರೀತಾರೆ. ಬಹಳ ವಿಶೇಷವಾಗಿರ್ತಕ್ಕಂಥ ಪರ್ವದಿನ. ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ಲಕ್ಷ್ಮೀನಾರಾಯಣ ಹೃದಯ ಮಂತ್ರ ಹವನವನ್ನು ಮಾಡ್ತಾ ಇದ್ದೇವೆ. ಕಮಲ ಪುಷ್ಪ, ತಾವರೆ ಹೂವುಗಳನ್ನು ಅರಳಿಸಿ ಜೇನುತುಪ್ಪದಲ್ಲಿ ಅದ್ದಿ ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳಲ್ಲಿ ಹೋಮವನ್ನು ಮಾಡ್ತಕ್ಕಂಥ, ಹಾಗೂ ಪಾಯಸ ದ್ರವ್ಯನೂ ಇರುತ್ತೆ. ಅದ್ಭುತವಾಗಿರತಕ್ಕಂಥ ಹೋಮ ಅದು. ಸೊ ಆ ಒಂದು ವಿಶೇಷವಾದ ಹೋಮದಲ್ಲಿ ವಿಶೇಷವಾಗಿರ್ತಕ್ಕಂಥ ಯಶೋವರ್ಧನ ಮಣಿಯನ್ನು ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಇಷ್ಟೇ ಅಲ್ಲ, ಈ ಯಶೋವರ್ಧನ ಮಣಿಯನ್ನು ಶಕ್ತಿಪೀಠವಾದಂತಹ, ನಮಗೆ ಅಷ್ಟಾದಶ ಶಕ್ತಿಪೀಠಗಳಲ್ಲಿ ಒಂದಾದಂತಹ ಕೊಲ್ಹಾಪುರ ಶ್ರೀ ಮಹಾಲಕ್ಷ್ಮಿಯ ಸನ್ನಿಧಾನ, ಆ ಸನ್ನಿಧಾನಕ್ಕೆ ಯಶೋವರ್ಧನ ಮಣಿಗಳನ್ನು ತೆಗೆದುಕೊಂಡು ಹೋಗಿ ಅಲ್ಲಿಯೇ ನಾನು ಈ ಒಂದು ಯಶೋವರ್ಧನ ಮಣಿಗಳನ್ನು ದೇವಿಯ ಚರಣಾರವಿಂದಗಳಲ್ಲಿ ಇಟ್ಟಿಸ್ಕೊಂಡು ಅಲ್ಲಿ ಕುಂಕುಮಾರ್ಚನೆ ಮಾಡಿಸಿ, ಫಲಪಂಚಾಮೃತ ಅಭಿಷೇಕ ಮಾಡಿಸಿ, ಅದೆಲ್ಲ ಅಲ್ಲಿ ವಿಡಿಯೋ ತೆಗಿಲಿಕ್ಕಾಗಲ್ಲ, ಬಟ್ ಫೋಟೋಸ್ ತೆಗೆದಿದ್ದೇನೆ. ಈ ವಿಡಿಯೋ ಎಂಡಲ್ಲಿ ಅದನ್ನು ಹಾಕಲಿಕ್ಕೆ ಅಥವಾ ಸ್ಕ್ರೀನ್ ಮೇಲೆ ಹಾಕಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಅಲ್ಲಿ ಶಕ್ತಿಪೀಠದಲ್ಲಿ ಕೊಲ್ಹಾಪುರ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಎನರ್ಜೈಸ್ ಆಗಿ ಬಂದಂಥ ಈ ಯಶೋವರ್ಧನ ಮಣಿಯನ್ನು ಮತ್ತೆ ಪುನಃ ಜೂನ್ 29 ಪೌರ್ಣಿಮಾ ಸೋಮವಾರದ ದಿವಸ ನಮ್ಮ ಯಾಗಶಾಲೆಯಲ್ಲಿ ಇಟ್ಟು ಮತ್ತೆ ಪುನಃ ಎನರ್ಜೈಸ್ ಮಾಡ್ತಾ ಇದ್ದೇವೆ. ಹಾಗೂ ಲಕ್ಷ್ಮೀನಾರಾಯಣ ಹೃದಯ ಹೋಮದಲ್ಲಿ ಇದು ಎನರ್ಜೈಸ್ ಮಾಡ್ತಾ ಇದ್ದೇವೆ. ಇದರ ಜೊತೆಯಲ್ಲಿ ಅವತ್ತು ಭೂಮಿ ಪೂರ್ಣಿಮಾ ಆದ್ದರಿಂದಾಗಿ 2 ವಿಶೇಷವಾದ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಒಂದು ವಾಸ್ತು ಹೋಮ, ಇನ್ನೊಂದು ಭೂವರಾಹಸ್ವಾಮಿಯ ಹೋಮ. ಭೂಮಿ ಪೂರ್ಣಿಮಾ, ಭೂವರಾಹಸ್ವಾಮಿಯ ಹೋಮ ಹಾಗೂ ಯಶೋವರ್ಧನ ಮಣಿ. ನೋಡಿ, ನಿಮ್ಮ ಯಾವುದೇ ಭೂಮಿಗೆ ಸಂಬಂಧಪಟ್ಟ ಸಮಸ್ಯೆಗಳಿರಲಿ, ಬಾಡಿಗೆ ಮನೆಯಿರಲಿ, ಸ್ವಂತ ಮನೆಯಿರಲಿ, ಆ ಮನೆಯಲ್ಲಿ ವಾಸ್ತು ಸರಿ ಇಲ್ವಾ, ವಾಸ್ತು ಹೋಮವನ್ನು ಮಾಡಿ ಈ ಯಶೋವರ್ಧನ ಮಣಿಯನ್ನು ಎನರ್ಜೈಸ್ ಮಾಡಿ ಕೊಡ್ತಾ ಇರ್ತಕ್ಕಂಥದ್ದು. ಅಥವಾ ಭೂಮಿ ವ್ಯವಹಾರ ಮಾಡ್ತಾ ಇದ್ದೀರಾ, ನೀವೇ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀರಾ, ಅಥವಾ ಯಾವುದೋ ಭೂಮಿಯನ್ನು ಖರೀದಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀರಾ, ಸೈಟೋ ಭೂಮಿನೋ ಖರೀದಿ ಮಾಡಬೇಕು, ತೋಟ ಖರೀದಿ ಮಾಡಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀರಾ, ಅಥವಾ ಸೇಲ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀರಾ, ಅಥವಾ ವ್ಯವಹಾರ ಮಾಡಿಸಬೇಕು ಅಂತ ಕೂತ್ಕೊಂಡಿದ್ದೀರಾ ಬ್ರೋಕರ್ ಆಗಿ, ಏನೇ ಆಗಿರಲಿ, ಭೂಮಿ ಪೂರ್ಣಿಮಾ ದಿವಸ ನಮ್ಮ ಭೂವರಾಹಸ್ವಾಮಿಯ ಹೋಮದಲ್ಲಿ ಎನರ್ಜೈಸ್ ಆಗುತ್ತೆ. ಮನೆ ದೋಷ ಪರಿಹಾರಕ್ಕೆ ವಾಸ್ತು ಹೋಮದಲ್ಲಿ ಎನರ್ಜೈಸ್ ಆಗುತ್ತೆ. ಬಹಳ ಅದ್ಭುತವಾಗಿರತಕ್ಕಂಥದ್ದು, ಅದನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಸಂತಾನ ಇಲ್ಲದವರಿಗೆ ಸಂತಾನ ಆಗಬೇಕು ಅಂಥೇಳಿ, ಸಂತಾನ ಇರುವವರಿಗೆ ಮಕ್ಕಳ ವಿಚಾರದಲ್ಲಿ ಅನುಕೂಲವಾಗಬೇಕು ಅಂತ ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರ ಸರ್ಪದೋಷಗಳ ಪರಿಹಾರಕ್ಕೆ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸರ್ಪಶಾಪಾತ್ ಕುಲಕ್ಷಯ, ಸಂತಾನ ದೋಷ ಆಗ್ತಾ ಇದೆ, ಮಕ್ಕಳಾಗ್ತಾ ಇಲ್ಲ ಸರ್ಪದೋಷ, ಮದುವೆನೇ ಆಗ್ತಾ ಇಲ್ಲ ಸರ್ಪದೋಷ, ಮನೆ ಕಟ್ಟಕ್ಕಾಗ್ತಾ ಇಲ್ಲ ಸರ್ಪದೋಷ, ಜೀವನದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಸರ್ಪದೋಷ, ಯಾವುದೇ ಇದ್ರೂ ಪರಿಹಾರಕ್ಕೆ ಸರ್ಪದೋಷಕ್ಕೆ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರುದೋಷಗಳ ಪರಿಹಾರಕ್ಕೆ ಗುರುಶಾಂತಿ ಹೋಮ, ಶನಿಪೀಡೆಗಳ ಪರಿಹಾರಕ್ಕೆ ಪಂಚಮ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ ಇತ್ಯಾದಿ ಎಲ್ಲ ಶನಿ ಮಹಾದಶ, ಅಂತರ್ದಶ, ಶನೇಶ್ವರನ ಅನುಗ್ರಹಕ್ಕೆ ಶನಿಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಬಲಪ್ರಾಪ್ತಿಗೆ ಗುರುಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ನವಗ್ರಹಗಳ ದೋಷ ಪರಿಹಾರಕ್ಕೆ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಈ ಎಲ್ಲ ಹೋಮಗಳನ್ನು ಮಾಡಿ ವಿಶೇಷವಾಗಿ ಈ ಯಶೋವರ್ಧನ ಮಣಿಯನ್ನು ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಇದಿಷ್ಟು ಹೋಮಗಳಲ್ಲಿ. ಹಾಗೂ ಇದಕ್ಕಿನ್ನ ಪೂರ್ವ ನಾವು ಕೊಲ್ಹಾಪುರ ಶ್ರೀ ಮಹಾಲಕ್ಷ್ಮಿ ಸನ್ನಿಧಾನ ಶಕ್ತಿಪೀಠದಲ್ಲಿ ಇದನ್ನು ಇಟ್ಟು ಎನರ್ಜೈಸ್ ಮಾಡ್ಕೊಂಡು ತಗೊಬಂದು ಮತ್ತೆ ಪುನಃ 29ನೇ ತಾರೀಕು ಹುಣ್ಣಿಮೆ ವಟಸಾವಿತ್ರಿ ವ್ರತ ಭೂಮಿ ಪೂರ್ಣಿಮಾ ದಿವಸ ಮತ್ತೆ ಪುನಃ ಈ ಎಲ್ಲ ಹೋಮಗಳು, ಲಕ್ಷ್ಮೀನಾರಾಯಣದ ಹೋಮ, ಆಮೇಲೆ ವಾಸ್ತು ಹೋಮ, ಭೂವರಾಹಸ್ವಾಮಿ ಹೋಮ, ಸಂತಾನ ಗೋಪಾಲಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಗುರುಶಾಂತಿ, ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳು ಇದನ್ನು ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಯಾವುದೇ ರಾಶಿ, ಯಾವುದೇ ನಕ್ಷತ್ರದವರು ಇದ್ರೂ ಪರವಾಗಿಲ್ಲ, ಪ್ರತಿಯೊಬ್ಬರು ಸಹ ಒಂದು ಕೆಂಪು ಅಥವಾ ಕಪ್ಪು ದಾರದಲ್ಲಿ ಇದನ್ನು ಕುತ್ತಿಗೆಯಲ್ಲಿ ಧಾರಣೆ ಮಾಡ್ಕೊಳ್ಬಹುದು, ಇಲ್ಲ ಪಾಕೆಟಲ್ಲಿ ಇಟ್ಕೊಳ್ಬಹುದು, ಇಲ್ಲ ಲಾಕರಲ್ಲಿ ಇಟ್ಕೊಳ್ಬಹುದು, ಮನೆಯ ದೇವರ ಮನೆಯಲ್ಲಿ ಇಟ್ಕೊಳ್ಬಹುದು, ನಿಮ್ಮ ಮನೆಯ ವಾಸ್ತು ಬಾಗಿಲ ಹತ್ರ ಇದನ್ನು ಕಟ್ಟಿಡಬಹುದು, ಅಥವಾ ನೀವೇ ಧಾರಣೆ ಮಾಡಿಕೊಂಡ್ರೆ ತುಂಬ ಅನುಕೂಲ. ಸೊ ಪ್ರತಿಯೊಬ್ಬರೂ ಸಹ ಆ ಲಕ್ಷ್ಮೀನಾರಾಯಣರ ಅನುಗ್ರಹ ಪ್ರಾಪ್ತಿಗೋಸ್ಕರ ಸಾಲ ಬಾಧೆಗಳು ಇತ್ಯಾದಿ ಯಾವುದೇ ಆರ್ಥಿಕ ಬಾಧೆಗಳ ಪರಿಹಾರಕ್ಕೆ ಪ್ರತಿಯೊಬ್ಬರು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಬೋದು. ಯಾಕೆಂದರೆ ಕೊಲ್ಹಾಪುರ ಶ್ರೀ ಮಹಾಲಕ್ಷ್ಮಿಯ
ಸನ್ನಿಧಾನದಿಂದ ಇದನ್ನು ತೊಗೊಂಬಂದಿದ್ದೇನೆ. ಇಟ್ಟು ಪೂಜೆ ಮಾಡಿಸ್ಕೊಂಡು ಇಲ್ಲಿಂದ ತೊಗೊಂಡೋಗಿ ಅಲ್ಲಿ ಇಟ್ಟು ಪೂಜೆ ಮಾಡಿಸ್ಕೊಂಡು ವಾಪಸ್ ತೊಗೊಂಬಂದಿದ್ದೇನೆ ಆಯ್ತಲ್ವಾ. ಸೊ ಪ್ರತಿಯೊಬ್ಬರಿಗೂ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಸಹಿತ ಕೊಲ್ಹಾಪುರ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ಕುಂಕುಮಾರ್ಚನೆ ಮಾಡಿಸಿದ ಕುಂಕುಮ ಪ್ರಸಾದವೂ ಸಹ ಇದ್ರ ಜೊತೆಗೆ ನಾನು ಕಳಿಸ್ಕೊಡ್ತೇನೆ ಸ್ಪೀಡ್ ಪೋಸ್ಟಲ್ಲಿ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕೊಡುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಹಾಗೂ ನಿಮ್ಮ ವಿಳಾಸಗಳನ್ನು ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಅವತ್ತೊಂದು ದಿವಸ ಬೆಳಗ್ಗೆ ಲೈವಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮೆಲ್ಲರ ಹೆಸರು ಸಂಕಲ್ಪ ಆಗೋದು ಲೈವಲ್ಲಿ ನೀವು ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಬಹುದು. ಆ ರೀತಿಗೆ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರ್ಶನ ಪ್ರಸಾದ, ಕುಂಕುಮಾರ್ಚನೆ, ಕೊಲ್ಹಾಪುರ ಮಹಾಲಕ್ಷ್ಮಿಯ ಕುಂಕುಮಾರ್ಚನೆ ಮಾಡಿದ ಕುಂಕುಮ ಪ್ರಸಾದ ಸಹಿತ ಎಲ್ಲದನ್ನು ಸಹ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡಲಿದ್ದೇವೆ ಆಯ್ತಲ್ವಾ. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ, ಕಾಲ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ನಾನು ಆಗಲೇ ಹೇಳ್ದಂಗೆ ವಿಡಿಯೋನ ಶೇರ್ ಮಾಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಿಬಿಡಿ. ಹಾಗೂ ಏನಾದರೂ ವಿಶೇಷ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಭೇಟಿ ಮಾಡ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ವೀಕ್ಷಕರೇ, ಅಷ್ಟಾದಶ ಶಕ್ತಿ ಪೀಠಗಳಲ್ಲಿ ಪ್ರಮುಖವಾದ ಸನ್ನಿಧಾನ ಕೊಲ್ಹಾಪುರ ಶ್ರೀ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ಜ್ಯೇಷ್ಠ ಶುಕ್ಲ ಪಂಚಮಿ ಅಂದರೆ ಶುಕ್ರವಾರದಂದು ಆ ಸನ್ನಿಧಾನದಲ್ಲಿಯೇ ಸ್ವತಃ ನಾನು ಹೋಗಿ ದರ್ಶನ ಮಾಡಿ ಅಮ್ಮನವರ ಸನ್ನಿಧಾನದಲ್ಲಿ ಅಮ್ಮನವರಿಗೆ ಫಲಪಂಚಾಮೃತ ಅಭಿಷೇಕಾದಿಗಳನ್ನು ಮಾಡಿಸಿ ಹಾಗೂ ವಿಶೇಷವಾಗಿ ಸನ್ನಿಧಾನದ ಒಳಗೆ ಅಮ್ಮನವರ ಮೂಲ ಬಿಂಬದ ಚರಣಾರವಿಂದಗಳಲ್ಲಿ ಈ ಒಂದು ವಿಶೇಷವಾದಂತಹ ಯಶೋವರ್ಧನ ಮಣಿಗಳನ್ನು ಇಟ್ಟು ಅಭಿಮಂತ್ರಣೆ ಮಾಡಿಕೊಂಡು ತರಲಾಗಿದೆ. ಮೊದಲು ನೀವು ಫೋಟೋದಲ್ಲಿ ನೋಡುವಂತೆ, ಯಾಕೆಂದ್ರೆ ಅಲ್ಲಿ ವಿಡಿಯೋ ಮಾಡುವ ಅವಕಾಶ ಇರಲಿಲ್ಲ, ಅದರಿಂದ ಫೋಟೋಸ್ ಮಾತ್ರ ತೆಗೆದುಕೊಂಡಿದ್ದೇನೆ. ಅದೇ ರೀತಿಯಲ್ಲಿ ಫಲಪಂಚಾಮೃತ ಅಭಿಷೇಕವನ್ನ ಮಾಡಿ ಕುಂಕುಮಾರ್ಚನೆಯನ್ನ ಮಾಡಿಸಿಕೊಂಡು ನಂತರ ಆ ಯಶೋವರ್ಧನ ಮಣಿಗಳನ್ನು ತೆಗೆದುಕೊಂಡು ಗರ್ಭಗುಡಿಯ ಒಳಗಡೆ ಹೋಗಿ ಅಮ್ಮನವರ ಚರಣಾರವಿಂದಗಳಲ್ಲಿ ಅಲ್ಲಿ ಯಶೋವರ್ಧನ ಮಣಿಗಳನ್ನು ಇರಿಸಿ ಎನರ್ಜೈಸ್ ಮಾಡಿಕೊಂಡು ಅಲ್ಲಿಂದ ತಂದಿದ್ದೇನೆ. ಸೊ ಅದೆಲ್ಲದೂ ಸಹ ನಿಮಗೆ ಈ ಫೋಟೋಗಳಲ್ಲಿ ನೀವು ಕಾಣಬಹುದಾಗಿದೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಯಶೋವರ್ಧನ ಮಣಿ ಬೇಕಾಗಿರತಕ್ಕಂಥವ್ರು ಕೂಡಲೇ ಸಂಕಲ್ಪ ಸೇವೆಗೆ ಹೆಸರನ್ನು ಕೊಟ್ಟುಕೊಳ್ಳಿ. ಒಳ್ಳೆಯದಾಗಲಿ. ನಮಸ್ಕಾರ. ಕೊಲ್ಹಾಪುರ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ಇವತ್ತು ಬೆಳಗ್ಗೆ ತುಂಬ ಚೆನ್ನಾಗಿ ದರ್ಶನ ಆಯಿತು, ಪೂಜೆ ಆಯಿತು. ನಮ್ಮ ವಿಶೇಷ ಹುಣ್ಣಿಮೆಯ ಒಂದು ಸಂಕಲ್ಪ ಸೇವಾ ಪ್ರಸಾದಗಳನ್ನು ಮೂಲ ಗರ್ಭಗುಡಿಯ ಅಲ್ಲೇ ದೇವಿಯ ಚರಣಗಳಲ್ಲಿ ಇಟ್ಟು ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಪ್ರಸಾದವನ್ನು ತಗೊಂಬರಲಾಗಿದೆ. ಜೊತೆಗೆ ಇಲ್ಲೇ ಅದನ್ನು ಇಟ್ಟು ಅಭಿಷೇಕ ಪೂಜೆಗಳನ್ನೆಲ್ಲ ಮಾಡಲಾಗಿದೆ. ಎಲ್ಲ ಕಡೆ ಕ್ಯಾಮ್ರಾ ಅಲವ್ ಇಲ್ಲ ಒಳಗಡೆ, ಸೊ ಅದರಿಂದ ತೋರಿಸ್ಲಿಕ್ಕಾಗಿಲ್ಲ. ಬಟ್ ಕೆಲವಿಷ್ಟು ಫೋಟೋಸ್ ತೊಗೊಂಡಿದ್ದೇನೆ, ಆ ಫೋಟೋಸ್ನೆಲ್ಲ ತೋರಿಸ್ತೇನೆ. ಹಾಗೂ ದೇವಿಯ ದರ್ಶನವನ್ನು ಸಹ ನಿಮಗೆ ಮಾಡಿಸ್ತೇನೆ. ಅದೇ ರೀತಿಯಲ್ಲಿ ಸಂಕಲ್ಪ ಸೇವೆಗೆ ಹೆಸರು ಕೊಡೋರೆಲ್ಲ ಖಂಡಿತವಾಗಿ ಬೇಗ ಕೊಡಬಹುದಾಗಿರ್ತದೆ. ಹುಣ್ಣಿಮೆಗೆ ವಿಶೇಷವಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡಿ ಕಮಲ ಪುಷ್ಪಗಳಲ್ಲಿ ಹಾಗೂ ವಿಶೇಷವಾಗಿರತಕ್ಕಂಥ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಆ ಪ್ರಸಾದ ಮಣಿಗಳನ್ನು ಇಲ್ಲಿ ತಂದು ಎನರ್ಜೈಸ್ ಮಾಡಿಸಿಕೊಂಡು ಮತ್ತೆ ಪುನಃ ನಮ್ಮ ಯಾಗಶಾಲೆಗೆ ತಗೊಂಡು ಬಂದು ಅಲ್ಲಿ ಮತ್ತೆ ಪುನಃ ಹೋಮ ಮಾಡಿ ನಿಮಗೆ ಕಳಿಸ್ಕೊಡುವಂಥದ್ದಾಗಿರ್ತದೆ. ಸೊ ದಯವಿಟ್ಟು ಪ್ರತಿಯೊಬ್ಬರೂ ಸಹ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕೊಡೋ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ ಅಥವಾ ಕರೆ ಮಾಡ್ಕೊಳ್ಳಿ. ನಮಸ್ಕಾರ.